ದೇಶಾದ್ಯಂತ ಬಕ್ರೀದ್ ಹಬ್ಬ ಆಚರಣೆ ಮಾಡ್ತಾ ಇರತಕ್ಕಂತ ಮುಸ್ಲಿಂ ಬಾಂಧವರು ಅರಸೀಕೆರೆ ನಗರದಲ್ಲಿ ಸುನ್ನಿ ಜಮಿಯಾ ಮಸೀದಿಯಿಂದ ಮೆರವಣಿಗೆ ಮೂಲಕ ನಡ್ಕೊಂಡು ಬಂದು ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಗುರುಗಳು ಪ್ರಾರ್ಥನೆ ಮಾಡಿ ಬಕ್ರೀದ್ ಹಬ್ಬದ ಪ್ರವಚನಗಳನ್ನು ಬೋಧಿಸಿದರು. ಮಾನವ ಇತಿಹಾಸದಲ್ಲಿ ಕೆಲವು ಹಬ್ಬಗಳು ಕೇವಲ ಆಚರಣೆಯ ದಿನಗಳಾಗಿರುವುದಿಲ್ಲ, ಅವು ಜೀವನದ ಮೌಲ್ಯಗಳನ್ನು ನೆನಪಿಸುವ ಆತ್ಮೀಯ ಸಂದೇಶಗಳಾಗಿರುತ್ತವೆ. ಅಂತಹ ಮಹತ್ವಪೂರ್ಣ ಹಬ್ಬಗಳಲ್ಲಿ ಇಸ್ಲಾಮಿನ ಪವಿತ್ರ ಹಬ್ಬವಾದ ಈದ್ ಉಲ್ ಅದ್ಹಾ ಅವರ ಬಕ್ರೀದ್ ಎಂದು ಅದ್ಹಾ ಎಂದರೆ ತ್ಯಾಗ. ಮನುಷ್ಯ ತನ್ನ ಆಸೆ, ಅಹಂಕಾರ ಮತ್ತು ಸ್ವಾರ್ಥವನ್ನು ಅಲ್ಲಾಹನ ಆದೇಶಕ್ಕಾಗಿ ತ್ಯಜಿಸುವ ಮಹೋನ್ನತ ಮನೋಭಾವವೇ ಈ ಹಬ್ಬದ ಆತ್ಮವಾಗಿದೆ. ಏಕದೇವ ವಿಶ್ವಾಸದ ಸಮಾಜ ಸ್ಥಾಪನೆಗಾಗಿ ಪ್ರವಾದಿ ಇಬ್ರಾಹಿಂ ಅವರು ಇಡೀ ಜೀವನವನ್ನೇ ಮುಡುಪಾಗಿರಿಸಿ ಹಲವಾರು ಸವಾಲು ಪರೀಕ್ಷೆಗಳನ್ನು ಎದುರಿಸಿ ತ್ಯಾಗ ಬಲಿದಾನ ಮಾಡಿದ್ದಾರೆ. ಅವರ ಜೀವನ ಎಲ್ಲರಿಗೂ ಮಾದರಿಯಾಗಲಿ ಎಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ಹೇಳಿದರು. ಈ ಪವಿತ್ರ ಹಬ್ಬವು ನಮ್ಮ ಹೃದಯಗಳಲ್ಲಿ ಭಕ್ತಿ, ಪ್ರೀತಿ, ಸಹಾನುಭೂತಿ ಮತ್ತು ಮಾನವೀಯತೆಯ ಬೆಳಕನ್ನು ಹೆಚ್ಚಿಸಲಿ. ನಮ್ಮ ಮನೆಗಳಲ್ಲಿ ಮಾತ್ರವಲ್ಲ, ಸಮಾಜದ ಪ್ರತಿಯೊಂದು ಹೃದಯದಲ್ಲೂ ಈದ್ ಸಂತೋಷ ಅರಳಲಿ ಹಾಗೂ ಸರ್ವಶಕ್ತನಾದ ಅಲ್ಲಾಹ ನಮ್ಮ ದೇಶದಲ್ಲಿ ಹಾಗೂ ಇಡೀ ಜಗತ್ತಿನಲ್ಲಿ ಶಾಂತಿ, ಸೌಹಾರ್ದತೆ, ಸಹಬಾಳ್ವೆಯನ್ನ ನೆಲೆ ನಿಲ್ಲಿಸಲಿ. ಎಲ್ಲ ಜಾತಿ ಧರ್ಮದವರು ಸಹೋದರತೆಯಿಂದ ಬದುಕಲಿ ಎಂದು ಹೇಳಿ ದುವಾ ಮಾಡಿದರು. ನಂತರ ಮುಸ್ಲಿಂ ಬಾಂಧವರು ಪರಸ್ಪರ ಸೇರಿ ಹಬ್ಬದ ಶುಭಾಶಯಗಳನ್ನು ಕೋರಿದರು. जब आप पैदा हुए तो आपको हुक्म हुआ कि इनको गैर ज़ीज़रा वादी सहरा के अंदर छोड़ आए. जो हुज्जाज या जो ज़ाहिरीन वहां पर गए हैं वो जानते हैं कि जहां सरकार की विलादती बासआदत हुई वहां पर एक लाइब्रेरी बनाई गई. उसी मकाम पर खाने काबा के पास में हज़रत इस्माइल ज़बीहुल्लाह अलैहिस्सलातु वस्सलाम को आपकी वालिदा माजिदा को हज़रत इब्राहिम छोड़कर आ गए थे. चंद भुजोरें थी, तोशा था, उसमें कुछ पानी था. जब आप जाने लगे तो हज़रत इब्राहिम अलैहिस्सलातु वस्सलाम से हज़रत हाजरा ने इस्तिफ़सार किया कि खाविंद ये बताइए कि आप हमें कहां छोड़कर जा रहे हैं. यहाँ बयान है, दरिंदे हैं, जंगल है, कोई पुरसानी हाल नहीं है, किसके भरोसे छोड़कर जा रहे हैं. 3 मरतबा आपके कानों को पकड़ा और पूछा. जब आपने जवाब न दिया तो आपने खुद ही इरशाद फरमाया, हज़रत